ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬುಟ್ಟ ಸಿಗ್ತಾವಲ್ಲ ಅವು ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಬಟರ್ಫ್ಲೈ ಡಿಸೈನ್ನ ನಾನು ಇವತ್ತು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ರೈಸ್ ಬೀಡ್ಸು, 3mm ಬೀಡ್ಸು, ಶುಗರ್ ಬೀಡ್ಸು, 1mm ಬೀಡ್ಸು ಮತ್ತು ಕುಂದನ್ಸ್ 4 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಬಾಡಿ ಪಾರ್ಟಿಗೆ ರೈಸ್ ಬೀಡು ಮತ್ತು ತಲೆ ಪಾರ್ಟಿಗೆ 3mm ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಮುಂದ್ಗಡೆ ಎರಡು ಬರ್ತಾವೆ, ಅವಕ್ಕೆ ಶುಗರ್ ಬೀಡ್ಸು ಮತ್ತು 1mm ಬೀಡ್ಸ್ನ ಬಳಸ್ತಾ ಇದ್ದೀನಿ ನೋಡಿ. ಅದು ಶುಗರ್ ಬೀಡ್ಸು 3 ತೊಗೊಂಡಿದ್ದೀನಿ ಮತ್ತು 1mm ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಅದು ವಿ ಶೇಪಲ್ಲೇ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂತಿದ್ದೀನಿ, ಮತ್ತು ಆ್ಯಸ್ ಇಟ್ ಈಸ್ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಮತ್ತೆ ಬಂದು ಮತ್ತೆ ಈ ಕಡೆ ಹೋಗ್ತಾಯಿದ್ದೀನಿ ನೋಡಿ. ಈಗ ಅದೇ ಶೇಪ್ ಇವಾಗ ಯಾವ ಥರ ಹಾಕಿದ್ದೀನೋ 3M ಶುಗರ್ ಬೀಡ್ಸು ಮತ್ತು 1mm ಬೀಡ್ಸು ಅದೇ ಥರನೇ ಈ ಕಡೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿರಿ, ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೀಡ್ಸ್ ಸ್ಟಿಚ್ ಮಾಡೋದು ಇಷ್ಟೇ. ನೆಕ್ಸ್ಟ್ ಇದನ್ನ ಕುಂದನ್ನು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಇದಕ್ಕೆ ಗಮ್ ಬಳಸ್ತಾ ಇದ್ದೀನಿ ನೋಡಿರಿ. ವಿ ಶೇಪಲ್ಲಿ ಹಾಕ್ತಾಯಿದ್ದೀನಿ ಕುಂದನ್ಸ್ನ. ಒಟ್ಟು ಹಿಂದೆ ರೆಕ್ಕೆ ಯಾವ ಥರ ಇರುತ್ತೋ ಆ ಶೇಪಲ್ಲಿ. ಕರೆಕ್ಟಾಗಿ ಮ್ಯಾಚ್ ಮಾಡಿ, ವಿ ಶೇಪಲ್ಲೇ ಬರಲಿ. ನೀಟಾಗಿ ನೋಡಿರಿ, ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಬಟರ್ಫ್ಲೈ ಶೇಪೇ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.